ಎಲ್ಲರಿಗೂ ನಮಸ್ಕಾರ. ಅದ್ಭುತ ರುಚಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಹೇಳಿ ನೋಡೋಣ. ಬ್ರೆಡ್ಡಲ್ಲಿ ಹೆಂಗಪ್ಪ ಬೋಂಡ ಮಾಡೋದು ಅಂತ ನೋಡ್ತಿದ್ದೀರಾ? ಸರಿ ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಸಖತ್ ಟೇಸ್ಟಿಯಾಗೆ ಮತ್ತು ಈಸಿಯಾಗಿ ಮಾಡ್ಬೋದು. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತೊಗೋಬೋದು ಅಥವಾ ಮಧ್ಯಾಹ್ನ ಊಟಕ್ಕೆ ನಂಚ್ಕೊಳಕ್ಕೆ ಮಾಡ್ಕೋಬೋದು. ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂಚೂರು ಪುಟ್ಟಾನಿ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಒಂಚೂರು ವಾಟರ್ನ ಆ್ಯಡ್ ಮಾಡಿ, ಒಂಚೂರು ಸಾಲ್ಟ್ ಆ್ಯಡ್ ಮಾಡಿ ಚೆನ್ನಾಗೆ ಬೇಯಿಸ್ಕೊಳ್ಳಿ. ಆ್ಯಂಡ್ ಇದನ್ನು ನೀವು ಪಾತ್ರೆಯಲ್ಲಾದರೂ ಬೇಯಿಸ್ಕೋಬೋದು ಅಥವಾ ಕುಕ್ಕರ್ಗಾದರೂ ಒಂದು 3-4 ವಿಸಿಲ್ಸ್ ಬರೋ ತನಕ ಇಡ್ಬೋದು. ಆ್ಯಂಡ್ ಇವಾಗ ಒಂದು 2-3 ಆನಿಯನ್ಸ್ನ ತೊಗೊತಾ ಇದ್ದೀನಿ. ಈರುಳ್ಳಿನ ತೊಗೊಂಡು ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನು ಕಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಈಗ ಹಸಿಮೆಣ್ಸಿನ್ಕಾಯಿ ಒಂದು 4ನ ತೊಗೊತೀನಿ. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಒಂಚೂರು ತೊಗೊಂಡು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಬ್ರೆಡ್ ಸ್ಲೈಸಸ್ನ ತೊಗೊಳ್ಳಿ. ನೀವು ಬ್ರೆಡ್ನ ತೊಗೊಂಡು ನಾರ್ಮಲ್ ಚಪಾತಿ ತೀರೋ ಥರ ಲೈಟಾಗಿ ಸ್ವಲ್ಪ ತೀರಿ. ಆ್ಯಂಡ್ ಕಾರ್ನರ್ಸ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಆಲೂಗಡ್ಡೆ ಆವಾಗಲೇ ಬೇಯಿಸಿದಂತಹ ಆಲೂಗಡ್ಡೆನ ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಆವಾಗಲೇ ಕಟ್ ಮಾಡ್ಕೊಂಡಿದ್ದಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಒಂಚೂರು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, ಒಂಚೂರು ಉಪ್ಪನ್ನ ಹಾಕ್ತಾಯಿದ್ದೀನಿ ಆ್ಯಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನ ನೀವು ಏನಾದರೂ ಮಸಾಲ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಮಸಾಲ ಪೌಡರ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು, ನೋ ವರಿ. ಆ್ಯಂಡ್ ಹೇಳ್ತಿದ್ದೀನಿ ನೋಡಿ, ನಿಮ್ಗೊಂದು ವಿಚಾರ ಹೇಳಬೇಕು. ಸೊ ತುಂಬ ಜನ ನಿಮಗೆ ಕ್ವೆಶ್ಚನ್ ಕೇಳಿರ್ಬೋದು ಅಥವಾ ನಿಮಗೆ ಒಂದು ಥಾಟ್ ಬಂದಿರ್ಬೋದು, ಲೈಫ್ ಅಂದರೆ ಏನು? ಹೌದು. ಸೊ ನನ್ನ ಪ್ರಕಾರ ಆ್ಯಕ್ಚುಲಿ ಲೈಫ್ ಅಂದರೆ ಏನು ಅಂತ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಲೈಫ್ ಅಂದರೆ ಸಿಚುವೇಶನ್ ಅಂತ ಅನಿಸುತ್ತೆ. ಸಿಚುವೇಶನ್ ಬಂದಾಗ ಆ್ಯಕ್ಚುಲ್ ಲೈಫ್ ಅಂತ ಏನು ಅಂತ ಗೊತ್ತಾಗುತ್ತೆ. ಹೇಗೆ ಫೇಸ್ ಮಾಡ್ತೀವಿ, ಏನಾದರೂ ಪ್ರಾಬ್ಲಮ್ ಬಂದಾಗ ಅದರಿಂದ ಹೇಗೆ ಓವರ್ಕಮ್ ಮಾಡ್ತೀವಿ ಅನ್ನೋದು ಆ್ಯಕ್ಚುಲ್ ಲೈಫ್. ಏನೂ ಇಲ್ದಲೇ ಎಲ್ಲ ಇದ್ದು ಆರಾಮಾಗಿದ್ದು ಊಟ ಮಾಡಿಕೊಂಡು ಮಲ್ಕೊಂಡಿದ್ರೆ ಅದನ್ನು ಲೈಫ್ ಅಂತ ಹೇಳಲ್ಲ. ಸೊ ನಿಮ್ಮ ಪ್ರಕಾರ ಲೈಫ್ ಅಂದರೆ ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆವಾಗಲೇ ಇದ್ದಂತಹ ಅದನ್ನ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಉಂಡೆ ಥರ ಮಾಡಿಕೊಂಡು ಈ ಬ್ರೆಡ್ ಸ್ಲೈಸಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇದನ್ನು ಕೂಡ ಚಿಕ್ಕದಾಗೆ ಫುಲ್ ಉಂಡೆ ಮಾಡ್ಕೊಳ್ಳಿ. ಈ ಉಂಡೆ ಮಾಡ್ಕೊಂಡಿದ್ದಂತಹ ಇದನ್ನು ಎಗ್ಗಲ್ಲಿ ಒಂದು ಎಗ್ ತೊಗೋತಾ ಇದ್ದೀನಿ. ಸೊ ಆ ಎಗ್ಗಲ್ಲಿ ಇದು ಮಾಡಿ ಆ್ಯಂಡ್ ಅದಕ್ಕೆ ಬ್ರೆಡ್ ಕ್ರಮ್ಸ್ ಮಿಕ್ಕಿದಂತಹ ಬ್ರೆಡ್ನ ನಾನು ರೋಸ್ಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ಆ ಬ್ರೆಡ್ ಕ್ರಮ್ಸಲ್ಲಿ ಅದ್ದಿ ಎಲ್ಲ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಒಂದು ಚೂರು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಕ್ಚುಲಿ ನಾನು ಸಖತ್ ರೋಸ್ಟ್ ಮಾಡಿಬಿಟ್ಟೆ. ನೀವು ಇನ್ನೂ ಸ್ವಲ್ಪ ಲೈಟಾಗೆ ರೋಸ್ಟ್ ಮಾಡ್ಕೊಬೋದು. ಸ್ವಲ್ಪ ಜಾಸ್ತಿ ರೋಸ್ಟ್ ಆಗೋಯಿತು, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಸೇಮ್ ಟೇಸ್ಟ್. ಬಟ್ ನಿಮ್ಗೆ ಹಾಗೂ ನೋಡೋಕ್ಕೆ ಇನ್ನೂ ಚೆನ್ನಾಗಿರಬೇಕು ಅಂತ ಅಂದರೆ ಇನ್ನೊಂಚೂರು ಲೈಟಾಗಿ ರೋಸ್ಟ್ ಮಾಡ್ಕೊಬೋದು. ಇದರ ಮೇಲೆ ಒಂಚೂರು ಉಪ್ಪು ಖಾರದ ಪುಡಿ ಕೂಡ ಆ್ಯಡ್ ಆನ್ ಮಾಡಿದೆ ನಾನು. ಆ್ಯಂಡ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಇದನ್ನು ಸಾಸಲ್ಲಿ ಹದ್ಕೊಂಡು ತಿಂತಾ ಇದ್ದರೆ ಆಹಾ ಅಂತ ಡೆಫಿನೆಟ್ಲಿ ಹೇಳ್ತೀರಾ. ಒಂದು ಸತಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.